ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕಾರ್ ಐಡಲ್ ಟೈಮ್ ಬಗ್ಗೆ ಮಾತಾಡೋಣ. ಈಗ ನಾವು ಯಾವಾಗೇ ಕಾರ್ನ ನಾವು ಭಾಳ ಹೊತ್ತು ರನ್ ಮಾಡದೆ ಹಂಗೆ ಇಟ್ಟಿರಬೇಕಾದ್ರೆ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವೊಂದು ಸೆಕೆಂಡ್ಸ್ವರೆಗೂ ಈಗ ರೋ ಆಗ್ತಾ ಇರುತ್ತೆ. ಅದು 1000 RPM ಮೇಲೆ ರೋ ಆಗ್ತಾ ಇರುತ್ತೆ. ಅದು ಆಟೋಮೆಟಿಕ್ಕಾಗಿ ಕಂಪ್ನಿಯಿಂದ ಸೆಟ್ ಆಗಿರುತ್ತೆ. ಅದು ಯಾವಾಗೇ ರೋ ಆಗ್ತಾ ಇರುತ್ತೋ ಅಲ್ಲಿವರೆಗೂ ದಯವಿಟ್ಟು ನೀವು ಕಾರ್ನ ಮೂವ್ ಮಾಡೋಕ್ಕೆ ಹೋಗಬೇಡಿ. ನೀವು ವೇಟ್ ಮಾಡಿ. ಅದು ರೋ ಆಗೋದ್ರಿಂದ ಏನಾಗುತ್ತೆ ಅಂದರೆ ಇಂಜಿನ್ ಆಯಿಲು ಕಂಪ್ಲೀಟಾಗಿ ಇಂಜಿನಲ್ಲಿ ಕರೆಕ್ಟಾಗಿ ಸಪ್ಲೈ ಆಗುತ್ತೆ. ಆ ಸಪ್ಲೈ ಆಗೋವರೆಗೂ ನೀವು ವೇಟ್ ಮಾಡೋದು ಒಳ್ಳೆಯದು. ಈಗ ಅಂದ್ಕೊಳ್ಳಿ, ನೀವು ಬೆಳಗ್ಗೆ ನೀವು ಯಾವಾಗಾದ್ರೂ ಆನ್ ಮಾಡಿದ ತಕ್ಷಣ ಕಾರ್ನ ನೀವು ನೋಡ್ಬೋದು RPM ಕಂಪ್ಲೀಟಾಗಿ ಹೈ ಹೋಗುತ್ತೆ. ಈಗ ನಾನು ಈ ಕಾರ್ನ ಆನ್ ಮಾಡಿದ್ದೀನಿ. ನಾನು ಇದು ಕೂಲ್ ಸ್ಟೇಟಲ್ಲಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಇಂಜಿನ್ ಕಡ್ಡಿಗಳು ಏನು ತೋರಿಸ್ತಲ್ಲ, ಅಂದರೆ ಲೈಕ್ ಇದು ಕೋಲ್ಡ್ ಆಗಿದೆ ಇಂಜಿನ್ ಅಂತ. ಆಮೇಲೆ ಇಲ್ಲಿ ಒಂದು ಇಂಡಿಕೇಷನ್ ಇದೆ. ಇದು 3 ಇಂಡಿಕೇಷನ್ ಬರುತ್ತೆ ಇದರಲ್ಲಿ. ಅದ್ರ ಬಗ್ಗೆನೂ ಮುಂದೆ ಮಾತಾಡ್ತೀನಿ. ಈಗ ನೀವು ನೋಡ್ತಿರ್ಬೋದು ಇವಾಗ ಈ ಕಾರ್ದು RPM ಮೋರ್ ದೆನ್ 1 ಇದೆ, ಅಂದರೆ 1.3 ಇತ್ತು. ಇವಾಗ ನೋಡಿ ಮಲ್ಲಿಗೆ ಕಡಿಮೆ ಆಗ್ತಿದೆ, ಅಂದರೆ ಲೈಕ್ ಇದು ಸೆಟ್ಲ್ ಆಗ್ತಿದೆ ಅಂತ ಇಂಜಿನ್ನು. ಇದು ಕಂಪ್ಲೀಟಾಗಿ 0.9 0.8 ಬರೋವರೆಗೂ ದಯವಿಟ್ಟು ಕಾರ್ನ ಮೂವ್ ಮಾಡಬೇಡಿ. ಅದರಿಂದ ವೇರ್ ಆ್ಯಂಡ್ ಟೇರ್ ಆಗೋದಿಲ್ಲ ಇಂಜಿನ್ನು. ಅಂದರೆ ಇಂಜಿನ್ ಆಯಿಲ್ ನೀಟಾಗಿ ಸಪ್ಲೈ ಆಗೋವರೆಗೂ ವೇಟ್ ಮಾಡಿ. ಒಂದು ಸರಿ ಈಗ ನೋಡಿ ಇವಾಗ 0.9 ಬಂದಿದೆ, 0.8ಗೂ ಬರುತ್ತೆ. 0.9 ಬಂದರೆ ಪರವಾಗಿಲ್ಲ, ಲೈಕ್ ಯು ಕ್ಯಾನ್ ಪ್ರೊಸೀಡ್ ಅಂತ. ಇದು ಯು ಕ್ಯಾನ್ ಅಲ್ಲಿ ಕಾರ್ನ ಮೂವ್ ಮಾಡ್ಬೋದು. ನಿಮಗೆ ಆಗಲೇ ಹೇಳ್ತಿದ್ದೆ ನೋಡಿ, ಇಲ್ಲಿ ಟೆಂಪ್ರೇಚರ್ ಇವಾಗ ಜಾಸ್ತಿ ಆಗ್ತಿದೆ. ಮೊದಲು 1 ಪಾಯಿಂಟ್ ಇರಲಿಲ್ಲ, ಈಗ 2 ಪಾಯಿಂಟ್ ಬಂದಿದೆ ನೋಡಿ, ಅಂದರೆ ಹೀಟ್ ಆಗ್ತಿದೆ ಇಂಜಿನ್ ಅಂತ. ಆಮೇಲೆ ಇಲ್ಲಿ ನಾ ಇದ್ರ ಬಗ್ಗೆ ಇಂಡಿಕೇಷನ್ ಬಗ್ಗೆನೂ ಹೇಳಿದ್ದೆ. ಇದು 3 ಇಂಡಿಕೇಷನ್ ಬರುತ್ತೆ. ಒಂದು ಬ್ಲೂ, ರೆಡ್ಡು, ಆಮೇಲೆ ಯೆಲ್ಲೋ. ಈಗ ಬ್ಲೂ ಬಂದರೆ ಅದು ಆಪ್ಟಿಮಮ್ ಟೆಂಪ್ರೇಚರ್ ಇಲ್ಲ ಕಾರ್ ಮೂವ್ ಮಾಡೋದಕ್ಕೆ ಅಂತ. ಆ ಟೈಮಲ್ಲಿ ನೀವು ಕಾರ್ನ ಮೂವ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸೈಡಲ್ಲಿ ಹಾಕಿ ಕಾರ್ನ ರೋ ಮಾಡಿ, ಅಂದರೆ ತಾನೇ ರೋ ಆಗ್ತಾ ಇಲ್ಲ ಇಂಜಿನ್ನು. ಅದರಿಂದ ನಿಮಗೆ ಕಾರ್ ಒಂದು ಆಪ್ಟಿಮಮ್ ಟೆಂಪ್ರೇಚರ್ ಬಂದಾಗ ಅದು ಚೇಂಜ್ ಆಗುತ್ತೆ, ವೈಟಲ್ಲಿ ಆಗುತ್ತೆ. ಆವಾಗ ನೀವು ಮೂವ್ ಮಾಡ್ಬೋದು. ರೆಡ್ ಅಂತ ಬಂದಾಗ ಕಾರ್ ಓವರ್ ಹೀಟ್ ಆಗಿದೆ ಅಂತ. ಇದು ಅಕಸ್ಮಾತ್ ಯೆಲ್ಲೋ ಬಂದರೆ, ಇಲ್ಲಿ ಕೂಲೆಂಟ್ ಕಡಿಮೆ ಆದರೆ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಇದನ್ನು ನೀವು ನೋಡ್ಕೊಂಡು ಕಾರ್ನ ಓಡಿಸಿ. ಯಾವಾಗಲೂ ಇದ್ರ ಮೇಲೆ ಒಂದು ಕಣ್ಣಿಟ್ಟಿರಿ ಕಾರ್ ಓಡಿಸ್ಬೇಕಾದ್ರೆ. ಈಗ BS6 ಇಂಜಿನ್ ಬಂದಾಗಿಂದ ಇದೆಲ್ಲ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ, ನೀವು ನೋಡಲೇಬೇಕು. ಆಮೇಲೆ ಇದು ನೋಡಿ, ಈಗ 3 ಕಡ್ಡಿ ಆಗಿದೆ, ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಕಾರ್ದಂತ. ಇಟ್ ಇಸ್ ಆಪ್ಟಿಮಮ್ ಟೈಮ್ ಟು ಪ್ರೊಸೀಡ್ ವಿತ್. ಆಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು 2 ನಿಮಿಷದಿಂದ ಆನ್ ಮಾಡಿಟ್ಟಿದ್ದೀನಿ ಕಾರ್ನ. ಇಟ್ಸ್ ಆಲ್ವೇಸ್ ಗುಡ್ ಇವೆಲ್ಲ ನೀವು ಪಾಯಿಂಟ್ ಮಾಡ್ಕೊಂಡು ನೀವು ಕಾರ್ನ ಮೂವ್ ಮಾಡೋದು. ದಟ್ ಈಸ್ ಫಾರ್ ದಿಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.